ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡಿತು. ತನ್ನ ಸಹವರ್ತಿ ಪಕ್ಷಗಳ ಜೊತೆ ಸಂಸತ್ ಆವರಣದಿಂದ ಮೆರವಣಿಗೆಯಲ್ಲಿ ಹೋದರು, ಗಲಾಟೆ ಎಪ್ಪಿಸ್ಕೊಂಡ್ರು. ದಾರಿ ಮಧ್ಯೆ ಪೊಲೀಸ್ನವ್ರು ಹೇಳಿದ್ರು ಇಲ್ಲಿಂದ ಮುಂದಕ್ಕೆ ನೀವು ಹೋಗ್ಲಿಕ್ಕೆ ಆಗಲ್ಲ ಅಂದ್ರು. ನಾವು ಹೋಗ್ತೀವಿ ಅಂದರು. ಹಂಗೆ ಬರ್ರಪ್ಪ ಅಂತ ಒಂದು 30 ಜನ ಅರೆಸ್ಟ್ ಮಾಡಿಕೊಂಡ್ರು. ಒಂದಿಷ್ಟು ಡ್ರಾಮಾ ನಡೀತು. ಕೆಲವರು ಅಖಿಲೇಶ್ ಯಾದವ್ ಒಂಥರ ನಮ್ಮ ಹ್ಯಾರಿಸ್ ಮಗ ನಲಪಾಡಿಂದ ಇನ್ಸ್ಪೈರ್ಡ್ ಆಗಿರೋ ಥರ ಅದ್ಯಾವುದೋ ಬ್ಯಾರಿಕೇಡನ್ನು ಹಾರಿ ಇಳಿದ್ರು ಆ ಕಡೆಗೆ. ಆಲ್ ರೈಟ್ ಬಂಧಿಸಿದ್ರು. ಆಮೇಲೆ ಇದು ಪ್ರಜಾಪ್ರಭುತ್ವದ ಕೊಲೆ ಅಂತಂದರು. ಆಯಿತು, ಭಾಳ ಸರಿ ಪ್ರಜಾಪ್ರಭುತ್ವ ಕೊಲೆ ಆಗೋಗಿದೆ, ಭಾಳ ಸರಿ ಅದು ವಾಪಸ್ ಬಂದುಬಿಟ್ಟಿದೆ. ದಿನ ಬೆಳಗಾದರೆ ಕೊಲೆ ಅವರವರಿಗೆ ತೋಚಿದಾಗ ಅದು ಆಯಾಯ ರೀತಿಯಲ್ಲಿ ಕೊಲೆ, ಅಷ್ಟೇ ಮುಗೀತದು. ಅದೆಷ್ಟು ಸರಿ ಕೊಲೆ ಮಾಡ್ತಿರಪ್ಪ ಎಲ್ಲರೂ ಸೇರ್ಕೊಂಡು, ಎಲ್ಲ ಪಕ್ಷದವ್ರೂ. ಇನ್ನು ಚುನಾವಣಾ ಆಯೋಗದವ್ರು ಯಾರು ರೀ ನೋಟಿಸ್ ಕೊಡೋಕ್ಕೆ ಅಂತ. ಮತ್ತು ಸಿ ಎಮ್ ಏನೋ ರೇ ನೋಟಿಸ್ ಅಲ್ರಿ ದಾಖಲೆ ಕೊಡಿ ಅಂತ, ನೋಟಿಸ್ ಅಲ್ಲ ಅಂತ ಅವರು. ಚೀಫ್ ಮಿನಿಸ್ಟ್ರು ಹುಷಾರಾಗಿ ಮಾತಾಡಿ, ಹಾಗೆಲ್ಲ ಮಾತಾಡಬೇಡಿ, ನೋಟಿಸ್ ಅಂತ ಹೇಳಬೇಕು ನೀವು. ಏನ್ರಿ ಅದು ನೋಟಿಸು? ಯಾವನ್ರಿ ಅವನು ನೋಟಿಸ್ ಕೊಟ್ಟವನು? ಕರ್ಕೊಂಬನ್ರಿ ಅವನನ್ನು ಇಲ್ಲಿಗೆ. ಏನು ಬಿಡ್ತೀವಿ ಅನ್ಕೊಡಿ, ಬರಲಿ ಕರ್ನಾಟಕದ ಒಳಕ್ಕೆ ಅವನು ಮಾಡ್ತೀವಿ, ಅವನಿಗೆ ಓಡಾಡಕ್ಕೆ ಬಿಡ್ತೀವಿ ಅನ್ಕೊಂಡಿದ್ದೀರಾ ಅವನನ್ನು? ನೋಟಿಸ್ ಕೊಟ್ಟಿಲ್ವಲ್ಲ ಸರ್ ಅಂತ ಹೇಳಬೇಕು. ಇದಕ್ಕಿಂತ ಕಡಿಮೆ ಲೆವೆಲಲ್ಲಿ ಮಾತಾಡಬೇಡಿ, ಹೈಯರ್ ಲೆವೆಲಲ್ಲಿ ಮಾತಾಡಿ. ಹೈಕಮಾಂಡ್ ನೋಡುತ್ತೆ, ಯಾರೋ ನೋಡ್ತಿರ್ತಾರೆ ಅಷ್ಟೇ. ಮಾತಾಡಿದ್ರೆ ಒಳ್ಳೇದಾಗ್ಬೋದು ನಿಮಗೆ ಅಂತ ನಮ್ಮ ಸಲಹೆ. ಮತಗಳದ ವಿಚಾರದಲ್ಲಿ ಡ್ಯಾಶ್ ಎಲ್ಲಾಗಿದೆ. ಮತ್ತೆ ಚುನಾವಣಾ ಆಯೋಗ ದಾಖಲೆ ಕೇಳಿದ್ದಾರೆ, ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ದಾರೆ. ಅದೇನಾಗತ್ತೋ ಇರೋ ಅಲ್ಟಿಮೇಟ್ಲಿ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ದಾಖಲಾತಿಗಳು ಕೊಡಿ ಅಂತ ನೋಟಿಸ್ ಕೊಡ್ಲಿ. ಅವು ಯಾರು ನೋಟಿಸ್ ಕೊಡಕ್ಕೆ? ನಾವು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ನೋಡಿದ್ರಾ ಡಿ ಕೆ ಲೆವೆಲ್ ಕರ್ಕೋಬೇಕು ಎಲ್ಲರೂ. ಯಾರು ಕೊಡಕ್ಕೆ ಅವನು? ನಾವು ಕೊಡ್ತೀವಿ ನೋಡಿ. ಯಾರಕ್ಕೆ ಕೊಡ್ತೀರಿ ಸರ್ ನೋಟಿಸ್ ನೀವು? ಸಾಹೇಬ್ರು ಕೊಡಿಪ್ಪ. ಮೈಕ್ಗಳ ಮುಂದೆ ನಿಂತ್ಕೊಂಡು ಮಾತಾಡ್ಬಿಟ್ರಲ್ಲ ಡಿ ಕೆ. ಯಾರಿಗೆ ನೋಟಿಸ್ ಕೊಡ್ತೀರಿ? ಕೊಡಿ ನೋಡೋಣ. ಸಿ ವಿಚಾರದಲ್ಲಿ ಯಾರಿಗೆ ಕೊಡ್ತೀರಿ? ಕೊಡಿ ನೋಡೋಣ. ಕೊಡ್ರಪ್ಪ, ಅದು ಯಾರು ಕೊಡ್ತೀರಿ? ಹೇಳೋದಷ್ಟೇ. ಅದನ್ನೇಳಿದೆ, ಏನಾರು ಆಗ್ಲಪ್ಪ, ಫಸ್ಟ್ ಹೇಳ್ರಪ್ಪ. ಎಲೆಕ್ಷನ್ ಕಮಿಷನರ್ ಬೆಳಗ್ಗೆ ಮೋದಿ ಮೀಟ್ ಮಾಡ್ತಾರೆ, ನಂಗೆ ಗೊತ್ತು ರೀ. ಸತ್ಯನ ಸುಳ್ಳು ಮೋದಿ ಹೇಳಿದ್ರು ಹಿಂಗೆ ಮಾಡು ಅಂತ ಹೇಳಿದಾರೆ, ಕಳಿಸ್ಕೊಟ್ರು. ಕಾಪಿ ಕುಡ್ಕೊಂಬಂದಿದ್ದು ನಾನೇ ನೋಡಿದ್ದೀನಿ ಗೇಟಿಂದ. ಹೇಳ್ಬೇಕು, ತಯಾರಿಯಾಗಿ ಬಿಡಿ. ಹೇಳ್ತೀನಿ, ಕೊಡ್ತಾ ಇದ್ರೆ ಹೆಂಗೆ ಕೊಡಬೇಕು ಹೋಗುತ್ತಾ? ಬೇಗ ಬೆಳೆಯೋ ಚಾನ್ಸಸ್ ಇದೆ, ಲೈಕ್ಲಿ ಅಂತ ಕಾಣುತ್ತೆ. ನೋ, ದಿಸ್ ಇಸ್ ನಾಟ್ ದ ವೇ. ಈ ಇಶ್ಯೂ ನನ್ನ ಪ್ರಕಾರದಲ್ಲಿ ಗಂಭೀರವಾಗಿ ಆಗಬೇಕು. ಆಗತ್ತೆ ಅಂತ ಅಂದ್ಕೊಂಡಿದ್ದೆ, ಈಗ ಯಾಕೋ ಆಗೋ ಲಕ್ಷಣ ಇಲ್ಲ. ಇದಕ್ಕೆ ಬೇಕಾದ ದಾಖಲೆಗಳನ್ನು ಕಾಂಗ್ರೆಸ್ ಸಲ್ಲಿಸದೇ ಇದ್ದರೆ ಸಲ್ಲಿಸಬೇಕಾದ ಜಾಗಗಳಲ್ಲಿ, ಅದು ಈ ಸೀನರೂ ಆಗ್ಬೋದು, ನಾಳೆ ನ್ಯಾಯಾಲಯ ಬೇಕಾದ್ರೂ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ನನ್ನ ಪ್ರಕಾರದಲ್ಲಿ ನಿಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲದಿದ್ದರೆ ಈ ಸೀನ್ ಇದೇ ಆಗಲಿ, ನ್ಯಾಯಾಲಯನೇ ಆಗಲಿ, ವಯಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ರೂಪದಲ್ಲೋ, ನ್ಯಾಯಾಲಯದ ಮುಂದೆ ಒಂದು ಸ್ಪೆಷಲ್ ಮೆನ್ಷನ್ ರೂಪದಲ್ಲೋ, ವಾಟ್ ಎವರ್ ಆಗದೇ ಇದ್ದರೆ ಈ ಇಶ್ಯೂ ಏನು ಕೈಗೆ ತಗೊಂಡಿದ್ದೀರಿ, ಇದು ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪ ಮತ್ತು ನಿಮ್ಮ ಸ್ಥಾಪಿತ ನಿಲುವುಗಳು, ಅಂದರೆ ಕಾಂಗ್ರೆಸ್ ಮತ್ತು ಎಲೆಕ್ಷನ್ ಕಮಿಷನ್ ಮಧ್ಯೆ ಇರುವಂಥ ನಿಲುವುಗಳೇನಿದೆ, ನಿರ್ಧರಿತ ಆಗಿಲ್ಲ ಅಂತವರು, ಆಗಿದೆ ಅಂತ ನೀವು ಅದು ಅಲ್ಲಲ್ಲೇ ಸತ್ಕೊಂಡು, ಅಲ್ಲಲ್ಲೇ ರಸ್ತೆಯಲ್ಲಿ ಬಡದಾಡಿಕೊಂಡು, ಅಲ್ಲಲ್ಲೇ ತೆವಳುಕೊಂಡು, ಅಲ್ಲಲ್ಲೇ ಈಚ್ಕೊಂಡು ಸತ್ತೋಗುತ್ತೆ. ತಾರ್ಕಿಕ ಅಂತ್ಯ ಇಲ್ಲ, ಸತ್ತೋಗುತ್ತೆ. ಧರ್ಮಸ್ಥಳದ ಶವಗಳ ಹೂತಿಟ್ಟ ಪ್ರಕರಣ ಎಸ್ಐಟಿ ಅಧಿಕಾರಿಗಳಿಗೆ ಕಗ್ಗಂಟಾಗಿದೆ. ಎಸ್ಐಟಿ ತಂಡ ಇದೀಗ ಜಿಪಿಆರ್ ತಂತ್ರದ ಮೊರೆ ಹೋಗಿದೆ. 13ನೇ ಸ್ಪಾಟ್ನಲ್ಲಿ ಉತ್ಖನನ ಡೆಮೋ ಮಾಡಿದ್ದಾರೆ. ನಾಳೆ ಉತ್ಖನನ ನಡೆಯುತ್ತೆ. 1995ರಿಂದ 2014ರವರೆಗಿನ ಯುಡಿಆರ್ ಕೇಸ್ಗಳ ತನಿಖೆಯನ್ನು ಆರಂಭಿಸಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಪ್ರಕರಣದ ತನಿಖೆಗಿಳಿದಿದೆ. 4 ಅಧಿಕಾರಿಗಳ ತಂಡ ಸ್ವಚ್ಛತಾ ಕಾರ್ಮಿಕರಿಂದ ಗೌಪ್ಯವಾಗಿ ಹೇಳಿಕೆಗಳನ್ನು ಸಂಗ್ರಹ ಮಾಡಿದೆ. ಎಸ್ಐಟಿ ಪೊಲೀಸ್ ಸ್ಟೇಷನ್, ದೇವಸ್ಥಾನ, ಪಂಚಾಯತ್ನಿಂದ ದಾಖಲೆಗಳನ್ನು ಕೇಳಿದೆ. ಇನ್ನು ದಿನಕ್ಕೊಬ್ಬರಂತೆ ದೂರು ಕೊಡೋದಕ್ಕೆ ಎಸ್ಐಟಿ ಮುಂದೆ ಬರ್ತಾ ಇದ್ದಾರೆ. 38 ವರ್ಷಗಳ ಹಿಂದಿನ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಲಿ, ಎಸ್ಐಟಿ ಅದನ್ನು ತನಿಖೆ ಮಾಡಿ ಅಂತ ಅವರ ಕುಟುಂಬ ಕೇಳಿದೆ. ಈಗ ಯುಡಿಆರ್ ಕೇಸ್ಗಳ ತನಿಖೆ ಆರಂಭ ಆಗಿರಲ್ಲ. 95ರಿಂದ 14ರವರೆಗಿಂದು ಮಾಹಿತಿ ಸಂಗ್ರಹ ಆಗ್ತಿರ್ಬೋದು.
ಅವತ್ತು ಹೇಗಾಯಿತು ಆ ಪ್ರಕರಣ, ಏನಾಯ್ತದು, ಏನು ತನಿಖೆಯಲ್ಲಿ ಎಂಡ್ ಏನಾಯಿತು, ಪೋಸ್ಟ್ ಮಾರ್ಟಮ್ ಆಯಿತಾ ಆಗಿರಲಿಲ್ವಾ, ರಿಲೇಟೆಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇದೆಯಾ ಅಂತ ಮಾಹಿತಿ ಆಗ್ತಿರ್ಬೋದು. ತನಿಖೆ ಆಗಲ್ಲ. ಆದರೆ ನಿಮ್ಗೆ 1,000 ಪೊಲೀಸ್ನವ್ರು ಬೇಕೀಗಲ್ಲಿ ಕೆಲಸಕ್ಕೆ. ಹೀಗಿರೋ ಪೊಲೀಸ್ನವ್ರಿಗೆ ಇನ್ನೂ ಜ್ವರ ಬಂದಿಲ್ವಾ? ಯಾರಿಗೂ ಬಂದಿಲ್ವೇನ್ರಪ್ಪ ಜ್ವರ ಪೊಲೀಸ್ನವ್ರಿಗೆ? 11 ದಿನದಿಂದ ಒಳ್ಳೆ ಮಳೆಯಲ್ಲಿ ಒಳ್ಳೆ ಇದ್ರ ಥರ ಓಡಾಡ್ತಾ ಇದ್ದಾರೆ. ಅದೇನು ಜೋಕಲ್ಲ ಅದು. ಭಾಳ ಜನ ಮಜಾ ನೋಡ್ತಿದ್ದೀರಿ ಪೊಲೀಸ್ನವ್ರದ್ದು. ನನ್ನ ಪ್ರಕಾರ ನಿಜವಾಗಿ ಇಲ್ಲಿ ಕೊಲೆಗೆ ಒಳಗಾಗಿರೋದು ಪೊಲೀಸ್ನವರು. ಜೀವಂತವಾಗಿ ಸಾಯ್ತಾ ಇದ್ದಾರಲ್ಲಿ ಪೊಲೀಸ್ನವ್ರು ಪಾಪ ಈ ವಿಚಾರದಲ್ಲಿ. ಏನೋ ಸೊ ಹಂಗಾಗದು ಹಂಗಾಗಲ್ಲ. ಇನ್ನು ಪದ್ಮಲತಾ ಪ್ರಕರಣ, ಆ ಫ್ಯಾಮಿಲಿನವ್ರಿಗೆ ಅವ್ರನ್ನ ಕಳ್ಕೊಂಡಿರೋ ದುಃಖದಲ್ಲಿ ನಮ್ಮ ತನಿಖೆ ಸರಿಯಾಗಿಲ್ಲ ಅನ್ನೋ ಭಾವನೆ ಸರಿ ಇರ್ಬೋದು. ಬಟ್ ಫ್ರೆಶ್ ಎನ್ಕ್ವೈರಿಗೆ ಹೋಗೋದಾದರೆ ಏನಾರು ಒಂದು ಲಿಂಕಪ್ ಆಗಬೇಕದು. ಯಾವ್ದಾದ್ರು ಒಂದು ಹೊಸ ಎವಿಡೆನ್ಸಲ್ಲೋ ಅಥವಾ ಇನ್ಯಾವುದೋ ತನಿಖೆ ಆಗ್ತಿರೋ ಕೇಸಲ್ಲಿ ಲಿಂಕ್ ಆಗೋ, ಎಲ್ಲೋ ಯಾರೋ ಆರೋಪಿ ಸಿಕ್ಕೊಂಡಿದ್ದಕ್ಕೆ ಬಂದಂತಹ ಎವಿಡೆನ್ಸಲ್ಲಿ ಬಂದು ಲಿಂಕ್ ಆಗೋ, ಈ ಥರ ಏನಾದ್ರು ಒಂದು ಆಗಬೇಕದು. ಸುಮ್ಮನೆ ನೀವು ರಿಓಪನ್ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದು CID ಆಗಿತ್ತು ಅಂತಂತಾರೆ, ಈಗ ಕೇಳ್ತಾ ಇದ್ದಾರೆ. ಅದರಿಂದ ದೊಡ್ಡ ಲಾಭ ಆಗ್ಲಿಕ್ಕಿತ್ತೆ ಅಂತ ಅನ್ಸಲ್ಲ. ಒಂದು. ಎರಡನೇದು, 95 14 ಎಲ್ಲ UDR ಕೇಸು ನೀವು ತನಿಖೆಗೆ ಹಾಕ್ಕೊಂಡು ಕೂತ್ರೆ ಆಗಲ್ಲ, ಹಂಗೆ ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್ ಅದು. ಮತ್ತು ಇನ್ನೊವ್ರು ಏನೋ ತಂದಿದ್ದಾನಂತೆ 13ನೇ ಸ್ಪಾಟಲ್ಲೇ ಹೋಗಿ GPR ತೊಗೊಂಡಿದ್ದಾರಂತೆ. ಅದೇ ನಾನು ಕೇಳಿದೆ ಏನು ಸಮಾಚಾರ ಅಂತ. ಇದೊಂದು ಆಗದೇ ಇದ್ದರೆ ನೆಕ್ಸ್ಟ್ ಒನ್ಗೆ ಏನೋ ಮೋದಿ ಟ್ರಂಪ್ದು ಫ್ರೆಂಡ್ಶಿಪ್ ಚೆನ್ನಾಗಾದ್ಮೇಲೆ ಅಮೆರಿಕ ರಿಕ್ವೆಸ್ಟ್ ಮಾಡೋಣ ಅಂತ ಇದ್ದೀವಿ ಅಂತ, ಸ್ಕಾಟ್ಲ್ಯಾಂಡ್ಗೋ ಅವ್ರ ಬೇರೆ ಯಾವ್ದಾರು ತಂತ್ರಜ್ಞಾನ ಇದೆಯಾ ಅಂತ. ನೀವು ಇದನ್ನೊಂದು ತಂತ್ರಜ್ಞಾನ ಈಗ ತಂದಿದ್ದೀರಿ, ಅವ್ರಿಗೆ ಅನುಮಾನ ಇದೆ, ಅದು ಬಗೆಹರಿಬೇಕು, ಹಾಗಾಗಿ ಬಗೆಹರಿಸಿ. ಬಟ್ ಇದನ್ನು ಯಾವ ರೀತಿ ಈ ಸೋ ಕಾಲ್ಡ್ ಅನಾಮಿಕರ ಸಿಂಪಲ್ ಹೇಳಿಕೆಗಳ ಮೇಲೆ ಯಾವ ಆಧಾರನೂ ಇಲ್ಲ, ಅದಕ್ಕೆ ಯಾವ ಆಧಾರನೂ ಇಲ್ಲ, ಐ ವಿಟ್ನೆಸ್ ಇಲ್ಲ, ಇದ್ದಿದ್ದಿಬ್ಬರು ಸ್ಟೇಟ್ಮೆಂಟು ರಾಂಗ್ ಇದ್ದಂಗೆ ಇದೆ ಮೋಸ್ಟ್ಲಿ. ಏನಿದೆ ಅದರಲ್ಲಿ ವಿಟ್ನೆಸ್, ಏನಿದೆ ಎವಿಡೆನ್ಸಲ್ಲಿ, ಅದನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಒಂದು ಇತ್ಯರ್ಥಕ್ಕೆ ಮೊದಲು ಬನ್ನಿ, ಆಮೇಲೆ ಮುಂದುವರಿಸೋರಂತೆ ಬೇಕಿದ್ದರೆ. ಈ ಟೆಕ್ನಾಲಜಿನ ಈಗ ತೆಗೆದಿರೋ ಕಡೆಯಲ್ಲೂ ಮತ್ತೆ ಮಾಡಬೇಕಂತೆ ಸರ್, ಇದು DPRದು. ನೀವು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಹಣೆ ಬರಹ ಮಾಡ್ಕೊಂಡು ಹೋಗಿ ಸಾಯಿರಿ, ಯಾವನ್ ಬೇಡ ಅಂದವನು ಮಾಡ್ಕೊಂಡು ಹೋಗ್ತಾ ಇರಿ. ಬಟ್ ಪಾಯಿಂಟ್ ಈಸ್, ನಾಳೆ ಬೇರೆದು ಬಂದಾಗಲೂ ಮಾಡಬೇಕಾಗಿ ಬರುತ್ತೇನೋ ಕನಿಷ್ಠ ಪ್ರಜ್ಞೆ ಇರಲಿ. ಅದನ್ನು ಯೋಚನೆ ಮಾಡದೇ ಇದ್ರೆ ಹೇಗೆ? ಆಮೇಲೆ ಒಂದು ಸ್ಮಶಾನದ ಮೇಲೆ ಲೈಡರು ಅಥವಾ GPR ಹಾಕಿದ್ರೆ ಬಂದೇ ಬರುತ್ತರಪ್ಪ ಬೋನ್ಸು, ಬರದೇ ಏನಾಗತ್ತೆ? ರಾಶಿ ಬೋನ್ಸ್ ಅಂತೆಲ್ಲ ನಮ್ಮಲ್ಲೇ ನೋಡ್ತಾ ಇದ್ದೆ, ರಾಶಿನೇ ಬರ್ಬೋದು. ಬಟ್ ಆ ಬೋನ್ಗಳು ಇವೇ ಆಗಿರ್ಬೇಕಲ್ಲ. ಈ ವ್ಯಕ್ತಿ ಊತಿರೋದೇ ಆಗಿರ್ಬೇಕು. ಈ ವ್ಯಕ್ತಿ ಹೂತಿರೋದಲ್ರಿ, ಆ ಅವಧಿದಾಗಿರ್ ಯಾರು ಸತ್ತಿದ್ದಾರೆ ಅಂತ ದೂರಿದೆ ಅವ್ರದ್ದೇ ಆಗ್ಬೇಕಲ್ಲ, ರಿಲೇಟೆಡ್ DNA ಏನಪ್ಪ ಏನೋ ಸಾಲ್ ರೈಟ್. ಈಗ ನೋಡೇ ಬಿಡೋಣ, ಇದು ಒಂದು ಟೆಕ್ನಾಲಜಿನ. ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಪರಿಷತ್ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಪರಿಷತ್ ಸದಸ್ಯ DS ಅರುಣ್ ವಿಷಯ ಪ್ರಸ್ತಾಪಿಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳದ ಹೆಸರು ಹಾಳು ಮಾಡೋ ಕೆಲಸ ಆಗ್ತಾ ಇದೆ, ಸರ್ಕಾರ ಮಾಡ್ತಾ ಇರೋ ತನಿಖೆ ವರದಿ ಕೂಡಲೇ ಬಹಿರಂಗ ಮಾಡಬೇಕು ಅಂತ ಕೂಡ ಅವ್ರು ಕೇಳಿದ್ದಾರೆ. ಈ ಬಗ್ಗೆ ಸುನಿಲ್ ಕುಮಾರ್ ಕೂಡ ಮಾತನಾಡಿ ಮಧ್ಯಪ್ರವೇಶ ಮಾಡಬೇಕು ಸರ್ಕಾರ, SIT ತನಿಖೆಯ ಮಧ್ಯಂತರ ವರದಿಯನ್ನು ಪಡೆದು ಸದನದಲ್ಲೂ ಕೂಡ ಇದನ್ನ ಪ್ರಕಟ ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಈಶ್ವರಪ್ಪ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. SIT ತನಿಖೆ ಮಧ್ಯಂತರ ವರದಿಯನ್ನ ಸದನದಲ್ಲಿ ಕೊಡಬೇಕು ಅಂತ ಕೇಳ್ತಿದ್ದಾರೆ ಸರ್. ಸದನದಲ್ಲಿ ಪಡೆದು ಸದನದಲ್ಲಿ ಅದನ್ನು ಪ್ರಸ್ತಾಪಿಸಿ ಅಂತ. ಮಳೆಗಾಲದ ಅಧಿವೇಶನದ ಮೊದಲನೇ ದಿನ ಪ್ರತಿಪಕ್ಷದವರುಗಳು ಒಂದಷ್ಟು ಕಾಲು ತೊಳಿತಕ್ಕೆ ಸರ್ಕಾರವೇ ಹೊಣೆ, ಆಯಿತು. ಆಮೇಲೆ ದಲಿತರ ಹಣ ದುರ್ಬಳಕೆ ಆಗಿದೆ, ಸರಿ. ಕಾನೂನು ವ್ಯವಸ್ಥೆ ಸುದ್ದಿಗೆ ರಸಗೊಬ್ಬರ ಅಭಾವ, ಕೊಲೆ ಅತ್ಯಾಚಾರ ಜಾಸ್ತಿ, ಇದು ರೈತ ವಿರೋಧಿ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಯಾಗ್ರೋಗ್ಲಿ ಎಲ್ಲ ಕಡೆಗೆ ಅದು ಅಂತ ಅಷ್ಟೇ ತಾನೇ. ಓಕೆ, ನೀವು ಅದನ್ನು ಹೇಳ್ತಾ ಇರಿ, ಅವ್ರ ಪಡ್ಗವ್ರು ಮಾಡ್ಕೊಂಡು ಹೋಯ್ತಿರ್ತಾರೆ ಅಷ್ಟೇ. ದಿಸ್ ಈಸ್ ಪ್ರಜಾಪ್ರಭುತ್ವ. ಯಾವ ಮೀನಿಂಗು ನೀವು ಯಾರು ಹೇಳಿದ್ದಕ್ಕೆ ಏನೂ ಇಲ್ಲ. ಸುಮ್ಮನೆ ನಾನು ಹೇಳದೆ ಅಂತ ಹೇಳ್ಕೊಂಡು ನೀವು ಹೇಳ್ಕೊಂಡು ಹೋಯ್ತಾರೆ, ಅವರು ಮಾಡಿದೆ ಅಂತ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪಾರ್ಲಿಮೆಂಟ್ಗಳು, ವಿಧಾನಸಭೆಗಳು ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಪೀಡಕ ಸಂಸ್ಥೆಗಳಾಗ್ಬಿಟ್ಟಿವೆ. ಏನಿಲ್ಲ, ಅದು ನಡೆದ್ರು ಅಷ್ಟೇ, ನಡೀತಿದ್ರು ಅಷ್ಟೇ, ನಮಗೇನು ಸಂಬಂಧ ಇಲ್ಲ. ಅಲ್ಲಿ ಏನೋ ಕಾನೂನು ಮಾಡಿಬಿಡ್ತೀರಿ, ಅದಕ್ಕೆ ಯಾವಾಗಲಾರು ಒಂದು ಕಣ್ಣು ಇಟ್ಟಿರ್ತೀವಿ, ಅದೇನು ಕಾನೂನು ಅಂತ ತಿಳ್ಕೊಳ್ಳೋಕ್ಕೆ ಅಷ್ಟೇ. ಅದು ಬಿಟ್ಟರೆ ವಿಧಾನಸಭೆ, ವಿಧಾನ ಪರಿಷತ್ತುಗಳು, ಲೋಕಸಭೆ, ಇದು ಮತ್ತು ರಾಜ್ಯಸಭೆಗಳು ಇವೆಲ್ಲ ಪೀಡಕ ಸಂಸ್ಥೆಗಳಾಗ್ಬಿಟ್ಟಿವೆ ಪ್ರಜಾಪ್ರಭುತ್ವದಲ್ಲಿ. ನಮಗೆ ಕಾಟ ಕೊಡೋ, ನಮ್ಮ ಮರ್ಯಾದೆ ಹಾಳು ಮಾಡೋ,
ಮರ್ಯಾದೆ ಇಲ್ಲದೆ ಇರೋರ ಥರ ವರ್ತನೆ ಮಾಡೋರು ಈ ಥರದ ಸಂಸ್ಥೆಗಳು. ಎಸ್, ಅನ್ಫಾರ್ಚುನೇಟ್ಲಿ ಅದಕ್ಕೆ ಆಯ್ಕೆ ಮಾಡಿರೋಂಥ ಕಚಡಗಳು ನಾವು, ಅನ್ಫಾರ್ಚುನೇಟ್ಲಿ. ನಮಗೆ ನಾವೇ ಬೈಕೋಬೇಕು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೇರ್ ಪರಮಾಣು ಬೆದರಿಕೆಗೆ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮುಂದಿಟ್ಟುಕೊಂಡು ಬೆದರಿಸುವುದು ಪಾಕಿಸ್ತಾನದ ಹಳೆಯ ಅಭ್ಯಾಸ. ಆದರೆ ಭಾರತ ಇದ್ಯಾವುದಕ್ಕೂ ಕೂಡ ಬಗ್ಗಲ್ಲ. ನಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ವಿದೇಶಾಂಗ ಸಚಿವಾಲಯ ಕೌಂಟರ್ ಕೊಟ್ಟಿದೆ. ನಿನ್ನೆ ಅವನೇನು ಹೇಳ್ತಾನೆ ಇವನು ಬೋಂಡ ಮುನೀರು ಏನು ಹೇಳ್ತಾನ ಅವನು? ಏಯ್ ಕೋತಿ, ಕತ್ತೆ ಕಾಯ್ತಾ ಇದೆಯಾ? ಆಪರೇಷನ್ ಸಿಂಧೂರ್ ಆದಾಗ ಮಿಸೈಲ್ಗಳದ್ದು ಕೊರತೆ ಏನಿಲ್ಲ ನಮಗೇನು, ಏನು ಜೋಬಲ್ಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ತಾ ಇದೆಯಾ ಅದನ್ನು? ಅದ್ಯಾಕಪ್ಪ ಹೊಡಿಲಿಲ್ಲ? ಇಂಥ ಬುರುಡೆಗಳನ್ನು ಭಾಳ ದಿನ ನೋಡ್ಬಿಟ್ಟಿರ್ತಾರೆ ಪ್ರಪಂಚದಲ್ಲಿ ಎಲ್ಲರೂ. ನಿನ್ನಂಥ ಬುರುಡೆನ ಭಾಳ ದಿನ ಭಾರತನೂ ನೋಡಿದೆ. ಹಾಂ, ನಮ್ಮ ದಾಳಿಯಿಂದ ಅರ್ಧ ಜಗತ್ತನ್ನೇ ನಾಶ ಮಾಡಿಬಿಡ್ತೀವಿ ನಾವೇನಾರು ಹೆಚ್ಚು ಕಡಿಮೆ, ನಮಗೇನಾರು ಹೆಚ್ಚು ಕಡಿಮೆ ಆದರೆ. ಆ ಅರ್ಧ ಜಗತ್ತಲ್ಲಿ ಯಾರಿದ್ದಾರೆ? ನಾವೇ, ಒಪ್ಕೋತೀನಿ. ನಮ್ಮ ಜೊತೆ ಯಾರಿದ್ದಾರೆ? ಅಕ್ಕಪಕ್ಕದ ದೇಶಗಳು, ಚೈನಾನೂ ಇದೆ. ಚೈನಾಗೆ ತಿಳ್ಕೋಬೇಕು, ಇದೊಂದು ಕೋತಿ ದೇಶ, ಅದು ಮರ್ಯಾದೆ ಗೆಟ್ಟಿರೋಂಥ ದೇಶ ಅದು. ಆ ಬೋಂಡ ಮುನೀರ್ ಏನಾದರೂ ಬಟ್ಟೆ ಬಿಚ್ಚಿಬಿಟ್ಟು ಯೂನಿಫಾರ್ಮನ್ನು ಲಾಹೋರ್ ರಸ್ತೆನಲ್ಲೋ ಇಸ್ಲಾಮಾಬಾದ್ ರೋಡಲ್ಲೋ ನಡ್ಕೊಂಡು ಹೋದ್ರೆ ಕಲ್ಲು ಹೊಡೆದು ನಾಯಿ ಹೊಡೆದಂಗೆ, ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರೆ ಜನ. ಅದಕ್ಕಷ್ಟೇ ಗೌರವ ಅವ್ರಿಗೆ. ಅದಕ್ಕೆ ಬದುಕಿದಾನಷ್ಟೇ ಇವನು, ಈ ಮನುಷ್ಯ. ಇಲ್ಲದ್ರೆ ಇಷ್ಟೊತ್ತಿಗೆ ಸಾಯಿಸ್ಬಿಡ್ತಿದ್ರು ಅಲ್ಲಿ ಇವನನ್ನು. ಬೇರೆ ದೇಶದವ್ರಲ್ಲ ಇನ್ನು ಕಳಕ ಬೀಜ ತಿಂತ ಕೂತಿರ್ತಾರೆ. ಇವನು ಅರ್ಧ ಪ್ರಪಂಚನೇ ಹಾಳು ಮಾಡ್ಕೊಂಡು ಹೋಗ್ಬಿಟ್ರು. ಎಲ್ಲ ಅಮೇರಿಕದವ್ರು ಆಡ್ತಿರೋ ಹಳೆಯ ಆಟ, ಓಲ್ಡ್ ಗೇಮು. ಅವ್ರು ಕುಣಿಸ್ತಾರೆ, ಕುಣಿತಾರೆ, ವಾಪಸ್ ಕುಣಿತೀವಿ ಈ ಕೋತಿಗಳು ಅಷ್ಟೇ. ಎಸ್.